ವ್ಯಕ್ತಿ ಯಾರು ವಿದ್ಯೆ ಕಲಿತಿದಾರೋ ಅವರಿಗೆ ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟು ಅವನನ್ನು ಸನ್ಮಾನ ಮಾಡುವಂತದ್ದು ಹೇಳೋದಕ್ಕಿಂತ ಹೆಚ್ಚು ಎಲ್ಲವನ್ನು ಬಿಟ್ಟು ವೈರಾಗ್ಯವನ್ನು ಹೊಂದಿ ಕೇವಲ ರಾಮನೊಬ್ಬನನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು, ರಾಮನಾಗ್ಲಿ ಕೃಷ್ಣನಾಗ್ಲಿ ಕೇವಲ ಪರಮಾತ್ಮನನ್ನೇ ಎಲ್ಲವೂ ಅಂತ ನಂಬಿಕೊಂಡು ಯಾವುದೇ ಸಂದರ್ಭದಲ್ಲೂ ಸಹಿತ ದುಃಖವನ್ನು ತಾಳದೆ ತಮ್ಮನ್ನ ತಾವು ಉದ್ಧರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಒಂದು ವಿಷಯವನ್ನು ಅಧಿಕರಿಸಿಕೊಂಡು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ದೇಶ ಅಂದ್ರೆ ಭಾರತ. ಅದಕ್ಕಾಗಿ ಭಾರತದಲ್ಲಿ ವಿಶೇಷವಾಗಿ ಮನುಷ್ಯನಾಗಿ ಅವತಾರವನ್ನು ತಾಳಿ ತನ್ನ ಜೀವನದ ಮೂಲಕ ನೀತಿ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಂತಹ ರಾಮನನ್ನ ದೇವರು ಅಂತ ಗುರುತಿಸಿದ್ರು. ಹಾಗಾಗಿ ಆ ರಾಮನಾಮ ಹೇಳುವಂತಹದ್ದು ಅದೊಂದು ತಾರಕ ಮಂತ್ರ. ನಮ್ಮ ಜೀವನವನ್ನ ನಡೆಸ್ತಾ ಅದನ್ನು ನಾವು ಬಳಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಜೀವನದಲ್ಲಿ ರಾಮನಾಮವನ್ನ ಹೇಳುವುದರ ಮೂಲಕ ಆಧ್ಯಾತ್ಮಿಕದ ಕಡೆಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋದಾಗ ರಾಮ ನಮ್ಮನ್ನ ಈ ಭವ ಸಾಗರದಿಂದ ದಾಟಿಸ್ತಾನೆ ಹೇಳುವಂತಹದ್ದು ಎಲ್ಲರಿಂದಲೂ ಸಹಿತ. ಎಲ್ಲರಿಂದಲೂ ಅಂದ್ರೆ ಅದನ್ನು ಯಾರ್ಯಾರು ರಾಮನಾಮವನ್ನು ಹಿಡಿದುಕೊಂಡಿದ್ರು, ಯಾರ್ಯಾರು ರಾಮನನ್ನು ನಂಬಿ ರಾಮ ನೀನೇ ಗತಿ, ನನಗೆ ಇದು ಯಾವುದು ಗತಿ ಇಲ್ಲ, ಈ ಪ್ರಪಂಚದಲ್ಲಿ ಈ ಸ್ತ್ರೀ ಹೇಳುವಂತವಳು ಸಹಿತ ನಾನು ಆಕರ್ಷಣೆ ಪಟ್ಟವಳನ್ನು ಹೋದ್ರೂ ಸಹಿತ ಅದು ನನಗೆ ಮುಕ್ತಿಯನ್ನು ಕೊಡುವುದಿಲ್ಲ, ಶಾಶ್ವತ ಆನಂದವನ್ನು ಕೊಡುವುದಿಲ್ಲ. ಧನವನ್ನು ಬಯಸಿಕೊಂಡು ಅದನ್ನೇ ನಂಬಿಕೊಂಡು ಹೋದ್ರೂ ಸಹಿತ ಧನ ನನಗೆ ಶಾಶ್ವತ ಆನಂದವನ್ನು ಕೊಡುವುದಿಲ್ಲ. ಯಾವುದೇ ವಸ್ತುಗಳು ಸಹಿತ ನನಗೆ ಶಾಶ್ವತ ಆನಂದವನ್ನು ಕೊಡುವುದಿಲ್ಲ. ಆದರೆ ನಿರ್ಗುಣ ಸ್ವರೂಪನಾದಂತ ನೀನು ಮಾತ್ರ ಆನಂದ ಸ್ವರೂಪನೇ ಆಗಿರುವುದರಿಂದ ನಿನ್ನ ನಾಮವನ್ನೇ ಸಾಕು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಎನ್ನುವುದಕ್ಕೋಸ್ಕರಕ್ಕಾಗಿ ಹಲವಾರು ಋಷಿಮುನಿಗಳು ಭಾರತದಲ್ಲಿ ಜನ್ಮವನ್ನು ತಾಳಿ ತಮ್ಮ ಜೀವನವನ್ನ ಸವೆದು ತೋರಿಸಿದ್ರು. ಅಂತಹ ಸತ್ಪುರುಷರ ಮಾತುಗಳ ಮೂಲಕ ಮಾತ್ರ ರಾಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಜೀವ ಅಂದ್ರೆ ಏನು, ನೀತಿ ಅಂದ್ರೆ ಏನು, ಇವೆಲ್ಲದರ ಬಗ್ಗೆ ನಾವು ಸರಿಯಾಗಿ ತಿಳುವಳಿಕೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ನಾವು ಕೇವಲ ಪುಸ್ತಕವನ್ನು ಓದಿ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯಿಂದಲೂ ಪ್ರತಿಯೊಂದಕ್ಕೂ ಒಬ್ಬ ಗುರು ಅಂತ ಬೇಕು. ಅದಕ್ಕಾಗಿ ನಾವು ನಿಜವಾಗ್ಲೂ ದೊಡ್ಡ ದೇವ, ಏನೂ ಇಲ್ಲದೆ ಹೋದಂತ ದೊಡ್ಡ ದೇವ ಹೇಳುವ ಮಾತಿನಿಂದ ಕರೆಯುವುದಾದ್ರೆ ಈಶ್ವರನನ್ನೇ ಕರಿಬೇಕು. ಆತನಲ್ಲಿ ಕುಬೇರನ ಹಾಗೆ ಸಂಪತ್ತು ಇಲ್ಲ, ರೂಪ ಹೇಳುವಂಥದ್ದು ಇಲ್ಲ, ಮಾತನಿಗೆ ಶಾಶ್ವತವಾದಂಥ ದೊಡ್ಡ ಅರಮನೆಯಲ್ಲಿ ಬಂಗಲೆಯಲ್ಲಿ ವಾಸ ಮಾಡ್ತಿದ್ದಾನೆ ಹೇಳುವಂಥ ಭಾವನೆಯೂ ನಾವು ಆತನ ಮೇಲೆ ಮಾಡುವುದಿಲ್ಲ. ಸ್ಮಶಾನ ವಾಸಿ ಅಂತ ಕರಿತೇವೆ. ಭಸ್ಮವೇ ಆತನಿಗೆ ಆಭರಣ, ಉಳಿದವರಿಗಾದ್ರೆ ತಿಲಕ ಗಂಧ ಇದೆಲ್ಲ ಇರ್ತದೆ. ಆದ್ರೆ ಸುಟ್ಟ ಭಸ್ಮ ಯಾವುದು ಅದು ಈಶ್ವರನಿಗೆ ಪ್ರೀತಿ. ಕ್ಷೀಣಚಂದ್ರ ಏನಿದ್ದಾನೋ ಜಗತ್ತೆಲ್ಲವೂ ಕ್ಷೀಣಚಂದ್ರನ ಪಾಪ ಗ್ರಹ ಅಂತ ಕರೆದ್ರೆ ಆತ ಅದನ್ನೇ ತನ್ನ ತಲೆ ಮೇಲೆ ಹೊತ್ತು ನಡೀತಾನೆ. ಹಾಗೆ ಅವನಿಗೆ ಯಾವ್ದು ಇಷ್ಟ ಕೇಳಿದ್ರೆ ಜಗತ್ತಿಗೆ ಯಾವ್ದು ಬೇಡವೋ ಆತನಿಗೆ ಅದು ಇಷ್ಟ. ಅಂತಹ ಈಶ್ವರ ಸಹಿತ ತನ್ನ ಹೃದಯದಲ್ಲಿ ಸದಾಕಾಲ ರಾಮನಾಮವನ್ನು ಉಚ್ಚಾರ ಮಾಡ್ತಾ ಇರ್ತಾನಂತೆ. ಅದಕ್ಕಾಗಿ ಒಂದ್ಸಲ ದೇವತೆಗಳು, ಅಸುರರು ಮತ್ತು ಮಾನವರು ಸೇರಿ ಈಶ್ವರನಲ್ಲಿ ಹೋದರಂತೆ. ಈಶ್ವರನಲ್ಲಿ ಹೋಗಿ ರಾಮನಾಮವನ್ನು ನೀನು ಯಾವಾಗಲೂ ಹೃದಯದಲ್ಲಿ ಇಟ್ಟುಕೊಂಡಿರ್ತೀಯ, ಅಂತಹ ರಾಮಾಯಣವನ್ನು ನಮಗೆ ಹೇಳಬೇಕು, ನಮಗೆ ರಾಮಾಯಣವನ್ನು ಕೊಡಬೇಕು, ಎಷ್ಟೇ ದೊಡ್ಡದಾಗಿರ್ಲಿ ನಾವು ಅದನ್ನು ಕಂಠಸ್ಥ ಮಾಡಿ ಅದನ್ನ ನಮ್ಮೊಂದಿಗೆ ಇಟ್ಟುಕೊಳ್ತೇವೆ ಅಂತ ಹೇಳದಂತೆ. ಆಯ್ತು ತಗೊಂಡೋಗಿ ಅನ್ನಂತೆ ಈಶ್ವರ. ಎಷ್ಟಿದೆ ಎಂಬುದಾಗಿ ಕೇಳಿದಾಗ ಶತಕೋಟಿ ಪ್ರವಿಸ್ತರಂ, 100 ಕೋಟಿಯಷ್ಟು ವಿಸ್ತಾರವಾಗಿದೆ ಆ ರಾಮನ ಅಯ್ಯನ ರಾಮ ನಡೆದಂತಹ ದಾರಿ. ಅದನ್ನು ನಾವು ಒಂದು ಜೀವನದಲ್ಲಿ ನೋಡಿ ಮುಗಿಸ್ತೇವೆ ಅಥವಾ ಅರಿತು ಮುಗಿಸ್ತೇವೆ, ತಿಳಿದು ಮುಗಿಸ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರಾಮನಾಮವನ್ನ 3 ಜನರಿಗೆ ಪಾಲಿಸಿಕೊಳ್ತಾರೆ, ದೇವತೆಗಳು, ಮಾನವರು, ರಾಕ್ಷಸರು. ಎಷ್ಟಾಯ್ತು? 33 ಕೋಟಿ 33 ಕೋಟಿ 33 ಕೋಟಿ ಅಂತ ಆಯ್ತು. 1 ಕೋಟಿ ಉಳಿತು, 99 ಕೋಟಿಯಾಗಿ ಇನ್ನೊಂದು ಕೋಟಿ ಬಾಕಿ ಉಳಿತು. ಅದನ್ನು ವಾಪಸ್ 33 ಲಕ್ಷದ ಹಾಗೆ ವಿಭಾಗವನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬರು 33 ಲಕ್ಷ ತೆಗೆದ ಮೇಲೆ ಮತ್ತೊಂದು ಲಕ್ಷ ಉಳಿತು. 33,000 ಅಂತಿರೋದನ್ನು ವಾಪಸ್ 3 ವಿಭಾಗವಾಗಿ ತೆಗೆದುಕೊಳ್ತಾರೆ. 1,000 ಉಳಿತು. 333 ಅಂತ ವಿಭಾಗ ಮಾಡಿ ತಗೊಳ್ತಾರೆ. 1 ಶ್ಲೋಕ ಉಳಿತು. ಆ 1 ಶ್ಲೋಕ ಅನುಷ್ಠುಪ್ ಛಂದಸ್ಸಿಂದ ಆದ್ದರಿಂದ 32 ಶ್ಲೋಕಗಳಲ್ಲಿ ಅಕ್ಷರಗಳಲ್ಲಿ ಆ ಅನುಷ್ಠುಪ್ ಛಂದಸ್ಸು ವರ್ಣಿಸಲ್ಪಡ್ತದೆ. ಆ 32 ಅಕ್ಷರವನ್ನ ಮತ್ತೆ 10 ವಿಭಾಗ ಮಾಡ್ತಾರೆ. ಉಳಿದ 2 ಮಾತ್ರ ನಾನು ಕೊಡಿ, ಉಳಿದಷ್ಟು ನೀವು ತಗೊಂಡೋಗಿ ಹೇಳ್ತೇನೆ. ಆ 2 ಅಕ್ಷರ ರಾಮ. ಆ 2 ಅಕ್ಷರವನ್ನು ಹಿಡ್ಕೊಂಡು ಪರಮೇಶ್ವರ ಯಾವಾಗಲೂ ತನ್ನ ಹೃದಯದಲ್ಲಿ ಶ್ರೀರಾಮ ರಾಮ ರಾಮೇತಿ ಎನ್ನುವುದಾಗಿ ತನ್ನ ಮನಸ್ಸಿನಲ್ಲಿ ರಾಮ 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 ಅನ್ನುವುದಾಗೆ ಹೇಳ್ತಾ ಹೋಗ್ತಾನೆ. ಈಗ ನೋಡಿ, ಸ್ಕಂದ ಪುರಾಣ ಆಗ್ಲಿ ಯಾವುದೇ ಪುರಾಣ ಆಗ್ಲಿ ಮೊದಲಿಗೆ ಎಲ್ಲಿಂದ ಬಂತು ಹೇಳಿದ್ರೆ ಆ ಕಥೆ ಶುರು ಆಗುವುದೇ ಪಾರ್ವತಿ ಈಶ್ವರನಿಗೆ ಪ್ರಶ್ನೆಯನ್ನು ಕೇಳುವುದರ ಮೂಲಕ, ಅಥವಾ ಒಂದು ಋಷಿಗಳು ಹಿಂದೊಮ್ಮೆ ಹೀಗೆ ನಡೆದಿತ್ತು, ಈಶ್ವರ ಪಾರ್ವತಿಯ ಸಂವಾದದಲ್ಲಿ ಹೀಗಾಯಿತು ಹೇಳುವುದರ ಮೂಲಕ ಜಗತ್ತಿನ ತಂದೆ ತಾಯಿಗಳಾದಂತಹ ಅವರೇ ಶಿವ ಪಾರ್ವತಿಯರೇ ನಮಗೆ ಜ್ಞಾನದ ಸಾಗರವನ್ನು ಹರಿಸಿಕೊಟ್ಟಿದ್ದಾರೆ. ಆ ರಾಮನಾಮವನ್ನು ಯಾವಾಗಲೂ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಆತನನ್ನೇ ಆರಾಧಿಸ್ತಾ ಇರುವಂತಹ ಈಶ್ವರ ಹೇಗಿರ್ತಾನೆ ಕೇಳಿದ್ರೆ ಆತನಿಗೆ ಇಷ್ಟವಾದಂತಹ ಜಾಗ ಕಾಶಿ.
ಜಗತ್ತೇ ಮುಳುಗಿದ್ರು ಕಾಶಿ ಮುಳುಗೋದಿಲ್ವಂತೆ. ಯಾಕೆ ಅಂದ್ರೆ ಆತನಿರುವ ಜಾಗ, ಆತನ ಸಾನ್ನಿಧ್ಯ ಇರುವಂತಹ ಜಾಗ ಅದು. ಅಲ್ಲಿ ಹೇಗಿದ್ದಾನೆ? ಪೇಯಂ ಪೇಯಂ ಎನ್ನುವುದಾಗಿ ಕವಿಗಳು ಅದನ್ನ ವರ್ಣನೆ ಮಾಡ್ತಾರೆ. ಪೇಯಂ ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ. ಕಿವಿಗಳ ಮೂಲಕ ಆ ರಾಮನಾಮವನ್ನು ಯಾವಾಗಲೂ ಕೇಳ್ತಾ ಕೇಳ್ತಾ ಕೇಳ್ತಾ, ಅಂದ್ರೆ ತಾನು ಹೇಳುವುದನ್ನು ತಾನೇ ಕೇಳುವುದು, ತನ್ನಲ್ಲಿ ತಾನು ಲೀನ ಆಗಿರುವುದು. ಹೀಗೆ ರಾಮನಾಮವನ್ನು ಕೇಳ್ತಾ ಧ್ಯೇಯಂ ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮರೂಪಂ. ಮನಸ್ಸಿನಲ್ಲಿ ಆ ತಾರಕ ಸ್ವರೂಪನಾದಂತಹ ಬ್ರಹ್ಮಸ್ವರೂಪನಾದಂತಹ ಆ ರಾಮನನ್ನೇ ಧ್ಯಾನಿಸ್ತಾ ಇರ್ತಾನೆ. ಜಲಪಂ ಜಲಪಂ ಪ್ರಕೃತಿ ವಿಕೃತೋ ಪ್ರಾಣಿನಾಂ ಕರ್ಣ ಮೂಲೆ. ಈ ಪ್ರಕೃತಿ ಹೇಳುವಂತದ್ದು, ಈ ದೇಹ ಹೇಳುವಂತದ್ದು. ಈ ದೇಹ ಹೇಳುವಂತಹ ಪ್ರಕೃತಿ ಎಲ್ಲಿ ವಿಕೃತಿ ಆಗ್ತದೆ? ಕಾಶಿಯಲ್ಲಿ ಹೋಗಿ ಸಾಯ್ಬೇಕು ಅನ್ನೋಂಥದ್ದು ಶಾಸ್ತ್ರ ರೂಢಿ. ಅಂದ್ರೆ ಕಾಶಿಯಲ್ಲಿ ಸತ್ತವನಿಗೆ ಮೋಕ್ಷ ಅಂತ ವಾಡಿಕೆ. ಹಾಗೆ ಅಲ್ಲಿ ಏನೇ ಯಾವ್ಯಾವ ಜೀವಿಗಳು ಸಾಯ್ತಾ ಇದಾವಲ್ಲ, ಆ ಎಲ್ಲ ಜೀವಿಗಳ ಕಿವಿಯಲ್ಲಿ ಜಲ್ಪಂ ಜಲ್ಪಂ ಜಲ್ಪ್ಯಂ ಜಲ್ಪ್ಯಂ ರಾಮನಾಮವನ್ನು ಹೇಳ್ತಾ ಹೇಳ್ತಾ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ. ಪ್ರತಿಯೊಂದು ಹಾದಿಯಲ್ಲೂ ಸಹಿತ ಸುತ್ತಾಡ್ತಾ ಇದ್ದಾನಂತೆ ರಾಮ 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 ಅನ್ನುವುದಾಗಿ. ಅದಕ್ಕಾಗಿ ಸತ್ಪುರುಷರು ರಾಮನಾಮವನ್ನು ಹೇಗೆ ಹೇಳಬೇಕು ಅಂತ ಕೇಳ್ತಾ ಹೇಳ್ತಾ ಇದನ್ನ ಒಬ್ಬ ಹುಚ್ಚಾಯಿಗೆ ತನ್ನಲ್ಲಿ ತಾನು ಮುಳುಗಿ ಬೇರೆಯವ್ರು ಯಾವುದಕ್ಕೂ ಅವ ಆಸ್ಪದ ಕೊಡದೆ ಕೇವಲ ಅವರು ಗುಂಗಿನಲ್ಲಿ ಅವ್ರು ಹೇಗಿರ್ತಾರೋ ಹಾಗೆ ರಾಮನೊಬ್ಬನನ್ನೇ ನಾವು ಹುಚ್ಚನಂತೆ ನಾವು ರಾಮನನ್ನು ಭಜಿಸಿದಾಗ ರಾಮ ನಮ್ಮಡೆ ಬಂದೇ ಬರ್ತಾನೆ. ಹೇಗೆ ಯಂತ್ರವನ್ನು ಕರೆಂಟ್ ಹಾಕಿ ಸ್ವಿಚ್ ಆನ್ ಮಾಡಿದಾಗ ಅದು ಯಾವ ರೀತಿಯಲ್ಲಿ ಒಂದೇ ಲಯದಲ್ಲಿ ಹೇಗೆ ತಿರುಗ್ತಾ ಇರ್ತಿದೋ ಹಾಗೆ ನಮ್ಮ ಮನಸ್ಸಿನಲ್ಲಿ ರಾಮ 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 ಹೇಳುವಂಥದ್ದು ಯಾವಾಗಲೂ ನಿರಂತರವಾಗಿ ನುಡಿತಾ ಬಂತು ಅಂದಾಗ ನಮ್ಮ ಮನಸ್ಸಿನಿಂದ ನಮ್ಮ ಭವಸಾಗರವನ್ನು ದಾಟಿಸುವಲ್ಲಿ ಆ ನಾಮ ಸಹಾಯಕ ಆಗ್ತದೆ. ದತ್ತಾವಧೂತರು ಒಮ್ಮೆ ಒಂದು ಕಥೆಯಲ್ಲಿ ಹೇಳಿದ್ರು, ಇವರು ಸಮರ್ಥ ರಾಮದಾಸರು ಒಂದ್ಸಲ ಕಾಶಿಗೆ ಹೋಗೋಣ ನಾವೆಲ್ಲವ, ಈ ಊರಿನಲ್ಲಿ ಈ ಹಬ್ಬ ಬಂದ ಸಂದರ್ಭದಲ್ಲಿ ನಾವೆಲ್ಲ ಕಾಶಿಗೆ ಹೋಗಿ ಅಲ್ಲಿ ಆ ಹಬ್ಬವನ್ನ ಆಚರಣೆ ಮಾಡೋಣ, ಊರಿನ ದೇವಸ್ಥಾನವನ್ನು ಯಾರು ಒಬ್ರು ಹಿರಿಯರು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲರಿಗೂ ಗುರುಗಳ ಜೊತೆ ಹೋಗ್ಬೇಕು ಅಂತ ಆಸೆ, ಪ್ರತಿಯೊಬ್ಬರಿಗೂ ಆಸೆ. ಆದ್ರೆ ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ದೇವಸ್ಥಾನ ಇದೆ ಅಂದ್ಮೇಲೆ ಅದನ್ನ ಯಾರೊಬ್ರು ನೋಡ್ಕೊಳ್ಬೇಕಾಗ್ತದೆ, ಒಬ್ಬರ ಮೇಲೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲರೂ ಸೇರಿ ಒಬ್ಬ ಅಜ್ಞಾನಿ ಹೇಳುವಂತ ಒಬ್ಬ ಸಣ್ಣ ಹುಡುಗನನ್ನ ರೆಡಿ ಮಾಡ್ತಾರೆ. ಅಂಗನವಾಡಿ ಹೋಗುವಂತ ವಯಸ್ಸಿನ ಒಬ್ಬ ಹುಡುಗ. ಆ ಹುಡುಗನ ತನ್ನ ಮೇಲೆ ಬಿಡ್ತಾರೆ, ನೀನು ಭಾಳ ಚೆನ್ನಾಗಿ ಪೂಜೆ ಮಾಡುತ್ತೆ, ನಿನ್ನ ಪೂಜೆ ಅಂದ್ರೆ ಭಗವಂತನಿಗೆ ಭಾಳ ಇಷ್ಟ, ಗುರುಗಳು ಸಹಿತ ನಿನ್ನನ್ನು ನೋಡಿ ಯಾವಾಗಲೂ ಹೊಗಳ್ತಾ ಇರ್ತಾರೆ, ಆ ಗುರುಳಿಗೆ ಪ್ರೀತಿ ಆಗ್ತಾರೆ, ನೀ ಇಲ್ಲೇ ಕುಂತು ಪೂಜೆ ಮಾಡಿದ್ರೆ ಅದಕ್ಕಾಗಿ ನೀನು ಇಲ್ಲೇ ಪೂಜೆ ಮಾಡ್ತಾರೋ ನಾವೆಲ್ಲ ದುರ್ಗಮವಾದಂತಹ ಕಾಶಿಗೆ ಹೋಗಿ ಬರ್ತೇವೆ, ಅಲ್ಲಿ ತುಂಬಾ ಕಲ್ಲು ಮುಳ್ಳು ಇದೆಲ್ಲ ಇದೆ, ನಿನ್ನ ಹತ್ರ ನಡೀಲಿಕ್ಕೆ ಆಗುದಿಲ್ಲ, ನಿನ್ನ ಹೊತ್ಕೊಂಡು ನಾವು ಹೋಗುದು ಕಡೆ ನಮಗ್ ಸಾಕಾಗುದು, ಇದೆಲ್ಲ ಬೇಡ, ಆರಾಮಾಗಿ ನೀನು ಕುತ್ಕೊಂಡು ಪೂಜೆ ಮಾಡು, ನಿನಗೆ ಆ ಪುಣ್ಯ ಎಲ್ಲ ನಾವು ನಿನಗೆ ಕೊಡ್ತೇವೆ ಅಂತೆಲ್ಲ ಹೇಳಿ ಕೊಟ್ಟು ಪುಸ್ಲಾಯಿಸಿ ಆತನಿಗೆ ಒಪ್ಪಿಸ್ತಾರೆ. ಆತನಿಗೆ ಗುರುಳ ಹತ್ರ ಹೋಗಿ ಗುರುಳ ನಾನೇ ಇರ್ತೇನೆ ಹೇಳೋ ರೀತಿಯಲ್ಲಿ ಎಬ್ಬಿಸಿ ಕಳಿಸ್ತಾರೆ ಆತನಿಗೆ. ಹೌದಾ ನೀನು ಇರ್ತೀಯ, ಆಯ್ತು ಅಂತ ಹೇಳ್ತಾರೆ ಸಮರ್ಥರು. ಇವರೆಲ್ಲ ಸಹಿತ ಹೋಗ್ತಾರೆ. ಹೋದಾಗ ಆ ಅಜ್ಞಾನಿ ಹೇಳುವಂತ ಹುಡುಗ ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡೋದಾಗಿರ್ತದೆ. ಬೆಳಗ್ಗೆ 4 ಗಂಟೆಗೆ ಹೇಳ್ತಾನೆ, ಹೊಳೆ ಸ್ನಾನ ಮಾಡಿ ಬಹಳ ಘೋರ ತಣ್ಣೀರು ಇಷ್ಟು ದಿವಸ ಮಾಡ್ದವಲ್ಲ ಪಾಪ, ಹೋಗಿ ಸ್ನಾನ ಮಾಡಿ ದೇವರ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅಡಿಗೆ ಮಾಡೋದೇ ಇಲ್ಲಿ ದೇವ್ರಿಗೆ ಚಲೋ ನೈವೇದ್ಯ ಆಗ್ಬೇಕಲ್ಲ ಹೇಳಿ ಎಲ್ಲಾ ಕಡೆ ಹುಡುಕಿ ಕೊಟ್ಟು ಒಂದು ಅಡಿಗೆ ನೈವೇದ್ಯ ಮಾಡಿ ಬೆಳಗಾಗ್ತಾರೆ. ಅಷ್ಟೊತ್ತು ನೋಡಿ 4 ಗಂಟೆ ಪೂಜೆ ಹೊಡೋದು 6 ಗಂಟೆ ಪೂಜೆ ಆಗ್ತದೆ. ಅಲ್ಲಿ 6 ಗಂಟೆ ಆಯ್ತು ಅಂತೂ ಇಂತ ತಕೊಂಡೋಗಿ ದೇವ್ರ ಮುಂದೆ ಇಡ್ತಾನೆ. ಇಷ್ಟು ಕಷ್ಟಪಟ್ಟು ಮಾಡ್ಕೊಂಡ್ಬಂದ್ರೆ ತಿನ್ಲೇಬೇಕು ದೇವ್ರಿ, ಈ ಸಲ ಭಾಳ ರುಚಿಯಾಗಿದೆ ಹೇಳಾರು ತಿಂತಾನೆ. ಅಕಸ್ಮಾತ್ ತಪ್ಪಾದ್ರೆ ಬೈಕೊಂಡಾರು ಏನಾರು ಮಾಡಿ ತಿಂತಾನೆ, ಗುರುಳಿ ಖುಷಿ ಆಗ್ತದೆ ದೇವ್ರು ತಿಂದ್ರೆ ಹೇಳ್ಕೊಂಡು ತಕೊಂಡೋಗಿ ಇಡ್ತಾನೆ. ಒಂದ್ 10 ನಿಮಿಷ ಬಿಟ್ಟು ಅಲ್ಲೇ ಕುತ್ಕೊಳ್ತಾನೆ. ಏನ್ ಮಾಡಿದ್ರು ರಾಮ ಬರುವುದೇ ಇಲ್ಲ. ಅರೆ ರಾಮ ಬರುವುದೇ ಇಲ್ಲಲ್ಲ, ಇದು ನಾ ಇದ್ರ ತಿನ್ನೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. 1 ತಾಸು ಬಿಟ್ಟು ಬರ್ತಾನೆ. ಆದ್ರೂ ಚುರುಪ ಆತನಾಗ ಇರ್ತದೆ. ಅಪ್ಪ ಇವನಿಗೆ ನಾ ಎಷ್ಟು ಬೆಳಗ್ಗೆ 4 ಗಂಟೆಯಿಂದ ಎದ್ದು ಹುಡುಕಾಡಿ ಇಷ್ಟು ಸಣ್ಣ ಹುಡುಗ ಇಷ್ಟು ಮಾಡೋದು ಸಹಿತ ರಾಮನಿಗೆ ಪ್ರೀತಿ ಅನ್ನೋದೇ ಬರುವುದಿಲ್ಲಲ್ಲ, ಎಂತ ಕಠೋರ ವ್ಯಕ್ತಿ ಅವ. ಕೆಡಲ್ಲ ಸಿಟ್ಟು ಬಂದು ಅಲ್ಲೇ ಇದ್ದ ಕಲ್ಲಿಗೆ ತಲೆಯನ್ನು ಚಚ್ಕೊಂಡು ಬರ್ತೀಯ ಇಲ್ಲ ನೋಡೇ ಬಿಡ್ತಾನೆ ಅಂತ ಹೇಳಿದಾಗ ಕಲ್ಲಿನಿಂದ ರಾಮ ಎದ್ದು ಬರ್ತಾನಂತೆ. ಬಂದು ಆ ಚರುವನ್ನು ಸ್ವೀಕಾರ ಮಾಡ್ತಾನಂತೆ. 2-3 ದಿವಸ ಹೀಗೆ ಆಯ್ತು. ಅವ್ನು ಬಂದ ತಕ್ಷಣ ಪಾಪ ತಲೆ ಹೊಡ್ಕೊಳ್ತಾನೆ ಹೇಳಿ ರಾಮನೇ ಬಂದಂತೆ 2-3 ದಿವಸ. ಆ 2-3 ದಿವಸ ಆದಂಗೆ ಇವನಿಗೆ ಸ್ವಲ್ಪ ಕಾಲೆಲ್ಲ ನೋಯ್ತದೆ. ಬೆಳಗ್ಗೆ ಬ್ಯಾಗ್ ಹೇಳ್ಬೇಕು, ದೇವ್ರಿಗೆ ನಡಿಲಿಕ್ಕೆ ಬರ್ತಾರೆ ಹೇಳಾಯ್ತು. ನಾ ಕರೆದ್ರೆ ನಾ ಇಲ್ಲೇ ಅಡಿಗೆ ಮಾಡಿದ್ರೆ ಏನಾಯ್ತು, ಇಲ್ಲೇ ಬರ್ತಾನೆ ಅಲ್ಲೊಳಂಗ ಅನಿಸ್ತಾನೆ. ಇಲ್ಲೇ ಅಡಿಗೆ ಮಾಡಿ ರಾಮನಿಗೆ ಕರೀತಾನೆ. ರಾಮ ಬಂದ. ರಾಮ ಅಲ್ಲಿ ಹೋಗಿ ಕರೆದು ಬರ್ತಾನೆ 2 ದಿವಸ. ಅವಾಗ ನಾವು ಅಲ್ಲಿ ಹೋಗಿ ಯಾಕೆ ಕರಿಬೇಕು, ಇಲ್ಲಿಂದಾನೇ ಗಂಟೆ ಬಾರಿಸ್ತೇನೆ, ರಾಮನಿಗೆ ಇಲ್ಲಿ ಬರ್ಲಿಕ್ಕೆ ಹೇಳ್ತೇನೆ ಹೇಳಿ 3ನೇ ದಿವಸ ಅಲ್ಲೇ ಕುಂತಲ್ಲೇ ಅಡಿಗೆ ಮಾಡಿ ಗಂಟೆ ಬಾರಿಸ್ತಾನೆ, ತಾಟಿ ಜಪ್ತಾನೆ ಡಣ ಡಣ ಅಂತ. ಅವಾಗ ರಾಮನಿಗೆ ಇನ್ನು ಊಟಕ್ಕೆ ಆಯ್ತು ಹೇಳ್ತಾನೆ. ರಾಮ ಬರ್ತಾನೆ.
2-3 ದಿವಸ ಈಗ ಆದ ನಂತರ ಒಬ್ಬನೇ ರಾಮ ಬರುದಿಲ್ಲ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಎಲ್ಲ ಬರ್ತಾರೆ. ಸೀತೆ ನೋಡ್ತಾನೆ, ಅರೆ ನಮ್ಮ ಅಮ್ಮ ಎಲ್ಲ ಅಡಿಗೆ ಮಾಡ್ತಾರೆ, ಸೀತೆಗೂ ಅಡಿಗೆ ಬರ್ತದೆ ಹೆಂಗೆ ಕೇಳು, ಒಂದ್ಸಲ ಅಡಿಗೆ ಬರ್ತದೇನೆ ಕೇಳ್ತಾನೆ. ಅವಾಗ ಬರ್ತದೆ ನನಗೆ ಅಂತ. ಹಾಗಾದ್ರೆ ನೀನು ಅಡಿಗೆ ಮಾಡೋದು ಹೇಳಂತೆ. ಎಲ್ಲ ರೆಡಿ ಮಾಡ್ಕೊಳ್ತೇನೆ, ನೀನೇ ಅಡಿಗೆ ಮಾಡ್ಬಿಡು, ನನಗೇನು ಚೆನ್ನಾಗಿ ಮಾಡ್ತೇನೆ ನೀನು. ಆಯ್ತು, ಸೀತೆಗೆ ಅಡಿಗೆ ಹಚ್ತಾನೆ. 3ನೇ ದಿವಸದಿಂದ ಹನುಮಂತ ನೋಡಿದ್ ಕೂಡ ಖುಷಿ ಆಗ್ತದೆ. ಮರದಿಂದ ಮರದಕ್ಕೆ ಹಾರೋದು, ಒಂದೊಂದು ಹಂಗೆ ಬಿಡುದು, ಇದೆಲ್ಲ ಕಂಡ್ಕೊಂಡೆ ಓಹೋ ಸೌದಿ ತರ್ಲಿಕ್ಕೆ ಇವ್ ಅಡ್ಡಿಲ್ಲ ಹೇಳ್ಕೊಂಡು ಕಾಣ್ತದೆ. ರಾಮನ ಹತ್ರ ಹೋಗಿರ್ತಾನೆ, ನೋಡಿ ನೀನು ಭಕ್ತ ಅಂತೆ, ಅವನ ಹತ್ರ ಒಂದ್ ಸ್ವಲ್ಪ ಸೌದಿ ತಂದು ಕೊಡ್ಲಿಕ್ಕೆ ಹೇಳು ಹೇಳಂತೆ. ಆವಾಗ ರಾಮ, ನನ್ನ ಪರಿವಾರ ಪೂರ ಇವತ್ತು ನಾವೇ ಅಡಿಗೆ ಮಾಡ್ಕೊಂತೀನಿ, ನನ್ನ ಜೊತೆ ಒಂದು ತಿನ್ಲಿ ಹೇಳಿ ಹೇಳ್ತಾನಂತೆ ಹನುಮಂತ ಹತ್ರ. ಹನುಮಂತ ನೀವು ಹೋಗು ಸೌದಿ ಕಟ್ಟಿಗೆ ಎಲ್ಲ ಹೊಡ್ಕೊಂಬ, ಲಕ್ಷ್ಮಣ ನೀವು ಹೋಗಿ ಬೆಂಕಿ ಹಚ್ಚು, ನೀರ್ ತಗೊಂಡ್ಬಂದಿಡು, ಸೀತೆ ನೀವು ಅಡಿಗೆ ಮಾಡು, ನಾವೆಲ್ಲ ಸೇರಿ ಇಲ್ಲೇ ಊಟ ಮಾಡುವಂತ. ಎಲ್ಲ ಸೇರಿ ಅಲ್ಲೇ ಊಟ ಮಾಡ್ತಾ ಇದ್ನಂತೆ. ಕಡೆಗೆ ನೀ ಯಾಕೆ ಒಬ್ಬನೇ ಯಾಕೆ ಇಲ್ಲಿದ್ದೆ, ಉಳಿದವರೆಲ್ಲ ಎಲ್ಲಿ ಹೋದ್ರು ಕೇಳದಂತೆ ರಾಮ ಒಂದ್ ದಿವಸ. ಎಲ್ಲರೂ ಉಳಿದವರೆಲ್ಲ ನೀ ಪೂಜೆ ಮಾಡಿದ್ರೆ ರಾಮನಿಗೆ ಪ್ರೀತಿ ಆಗ್ತದೆ ಅಂತ ಹೇಳಿ ಎಲ್ಲ ಕಾಶಿಗೆ ಹೋಗಿದ್ದಾರೆ, ಗುರುಳಿಗೆ ಪ್ರೀತಿ ಆಗ್ಬೇಕು, ಅದಕ್ಕಾಗಿ ನಾನು ಇಲ್ಲೇ ಇದ್ದೇನೆ ಹೇಳ್ಕೊಂಡು ಅಂದಂತೆ. ಆಯ್ತು, ಗುರುಳಿಗೆ ಪ್ರೀತಿ ಆಗ್ತದೆ, ಎಲ್ಲ ಎಂತಕ್ಕೆ ಹೋಗಿದ್ದಾರೆ, ಒಂದು ಹಬ್ಬ ಇದೆ ಅದಕ್ಕಾಗ ಕಾಶಿಯಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೋಗಿದ್ದಾರೆ. ಹಾಗಾದ್ರೆ ಈ ಹಬ್ಬದ ದಿವಸ ನೀ ಹೋಗುದಿಲ್ಲ, ಗುರುಳಿಗೆ ಕೊಟ್ಟು ಪ್ರಸಾದ ಭೋಜನ ಮಾಡ್ಬೇಕಲ್ವಾ ಅಂತ ಕೇಳದಂತೆ ರಾಮ. ಹೌದು ಮಾಡ್ಬೇಕಾಗಿತ್ತು, ನಾನು ಹಂಗೆ ಮಾಡ್ತೇನೆ, ಇಲ್ಲಿದ್ರೆ ಊಟನೇ ಮಾಡುದಿಲ್ಲ ನಾನು ಅಂದ ಅಜ್ಞಾನಿ. ಅವಾಗ ಹೆಂಗ್ ಹೋಗುತ್ತೆ ನಂಗೆ ಗೊತ್ತಿಲ್ಲ, ಹನುಮಂತ ಹಾರ್ಲಿಕ್ಕೆ ಬರ್ತಾರಂತೆ ಹನುಮಂತನಿಗೆ ಅಂದಂತೆ. ಅವಾಗ ಹನುಮಂತನ ಹತ್ರ ಕರೆದು ಹನುಮಂತನ ಹತ್ರ ತಗೊಂಡು ಹೋಗಿ ಗುರುಳಿಗೆ ಪ್ರಸಾದ ನೈವೇದ್ಯ ಮಾಡಿ ಆಮೇಲೆ ತಕೊಂಬ ಅಂತ ಕಳಿಸಿದಾನೆ. ಹನುಮಂತ ಅವನನ್ನು ಹೊತ್ಕೊಂಡು ಹೋಗಿ ಕಾಶಿಗೆ ಹೋದ. ಹೋಗಿ ಅಜ್ಞಾನಿ ಒಂದು ಮರದ ಬುಡಕ್ ನಿಲ್ಲಿಸ್ದ. ಹನುಮಂತ ಹೇಳಿದ, ನಾನು ಇಲ್ಲೇ ಮರದ ಬುಡಕ್ಕೆ ಅಡ್ಕೊಂಡಿರ್ತೀನಿ, ನೀವು ಹೋಗಿ ಮುಂದೆ ಹೋಗಿ ಗುಳಿ ಪ್ರಸಾದ ನೈವೇದ್ಯ ಮಾಡಿ ಬಾ ವಾಪಸ್ ಹೋಗೋಣ ಅಂತ ಹೇಳಿದಂತೆ. ಎಲ್ಲರೂ ಹೋಗಿ ಗುರುಳೆಲ್ಲ ನೀರಿನಲ್ಲಿ ಸ್ನಾನ ಮಾಡ್ತಿದ್ದಾರೆ. ಇವ್ನು ತಗೊಂಡೋಗಿ ಗುರುಳೆ ದೇವ್ರಿಗೆ ನೈವೇದ್ಯ ಆಗಿದೆ, ನೀವು ತಗೊಳ್ಳಿ, ಆನಂತರ ನಾ ತಗೊಳ್ತೇನೆ ಅಂತ ಬಂದ. ಅಲ್ಲ, ಇಷ್ಟು ದಿವಸ ನಮ್ಮ ಹಿಂದೆ ಬರ್ಲಿಲ್ಲ, ಎಲ್ಲೂ ಕಾಣ್ಲಿಲ್ಲ, ಇವತ್ತು ಹೆಂಗೆ ಎದ್ದು ಬಂದೆ ನೀನು, ಎಲ್ಲಿದ್ದೆ ನೀನು ಇಷ್ಟು ದಿವಸ ಕೇಳದಂತೆ. ಇಲ್ಲ, ನಾ ಅಲ್ಲೇ ದಿವಸ ಪೂಜೆ ಮಾಡ್ತಾನೆ ಇದ್ದೆ. ಹಾಗೆ ಇಷ್ಟು ಬ್ಯಾಗ್ ಇಲ್ಲಿ ಹೆಂಗ್ ಬಂದೆ, ಇವತ್ತಿಗೆ ಇಲ್ಲಿ ಹೆಂಗ್ ಬಂದ್ಬಿಟ್ರೆ. ಹನುಮಂತ ನಾನು ಕರ್ಕೊಂಬಂದ, ಇಲ್ಲಿ ತಕೊ ಬಂದಿದ್ದೇನೆ ಅಂತ ಹೇಳ್ಬೇಡ ಅಂತ ಹೇಳಿದಾನೆ ಅಂತಂದಂತೆ. ಎಲ್ಲಿದ್ದಾನೆ ಹನುಮಂತ ಕೇಳಿದಾಗ ಆ ಮರ ಬುಡ ತೋರಿಸಿದಂತೆ. ಆ ಮರದ ಬುಡಕ್ಕೆ ಹನುಮಂತ ರಾಮ ರಾಮ ಹೇಳ್ತಿರೋದು ಕಾಣ್ತಂತೆ. ಸಮರ್ಥ ರಾಮದಾಸರು ಹೋಗಿ ಹನುಮಂತನಪ್ಪ ಹಾಕೊಂಡು, ಎಂಥ ಶಿಷ್ಯನ ಪಡೆದೆ ನಾನು, ನಿನ್ನ ಕರುಣೆಯಿಂದ ನನ್ನ ಜೀವನವೇ ನಾನು ನೀನು ಒಂದೇ ಆಗೋಂಗಾಯ್ತು, ರಾಮ ಬೇರೆ ಇಲ್ಲ ನಾನು ಬೇರೆ ಇಲ್ಲ ಅನ್ನೋಂಥದ್ದು ಇಷ್ಟು ದಿವಸ ಆಧ್ಯಾತ್ಮ ಮೂಲಕ ನನಗೆ ತಿಳಿದಿತ್ತು, ಅದು ಪ್ರತ್ಯಕ್ಷ ದರ್ಶನ ಮಾಡುವಂತ ಅವಕಾಶ ಆಯ್ತು ಇವತ್ತು. ಅಜ್ಞಾನಿ ನೀ ಅಜ್ಞಾನಿ ಅಲ್ಲ, ಸಂಪೂರ್ಣ ಜ್ಞಾನಿ, ನಿನ್ನೊಬ್ಬನ ಹತ್ರ ರಾಮನನ್ನು ಕಾಣ್ಲಿಕ್ಕಾದ್ದು. ನನ್ನ ಉಳಿದ ಶಿಷ್ಯರು ಸಹಿತ ಈ ರೀತಿಯಾಗಿ ಸಾಧನೆ ಮಾಡಿದವರಿಲ್ಲ. ಇಂಥ ಭಕ್ತಿ ಇರಬೇಕು, ಭಕ್ತಿ ಅಂದ್ರೆ ಹೇಳಿ ಆತನಿಗೆ ತುಂಬಾ ಹೊಗಳ್ತಾರೆ. ಆ ನಂತರ ಆ ಅಜ್ಞಾನಿ ಪುನಃ ಹನುಮಂತನ ಬೆಂದೇರಿ ವಾಪಸ್ ಬಂದು ಇಳಿತಾನೆ ಜಾಗಕ್ಕೆ. ಆ ಜಾಗ ಇವತ್ತಿಗೂ ಇದೆ, ಎಲ್ಲರಿಗೂ ಹೋದ್ರು ಸಹಿತ ಸೀತೆ ಅಡಿಗೆ ಮಾಡಿ ಉಂಡ್ಕೊಂಡು ಹೋದಂತ ಜಾಗ ಅಂತ ಎಲ್ಲರಿಗೂ ತೋರಿಸ್ತಾರಂತೆ ಮಹಾರಾಷ್ಟ್ರದಲ್ಲಿ. ಹೀಗೆ ರಾಮನನ್ನ ಸೇವಕನನ್ನಾಗಿ ಮಾಡುವಂತಹ ಶಕ್ತಿ ಭಕ್ತಿಗಿದೆ. ಯಾಕೆ ರಾಮ, ನಾವು ಒಂದ್ ಹೆಜ್ಜೆಯನ್ನು ನಡೆದ್ರೆ ದೇವರು ನಮ್ಮ ಎಡೆಗೆ 4 ಹೆಜ್ಜೆಯನ್ನು ನಡೀತಾನೆ ಹೇಗೆ ಕೇಳಿದ್ರೆ ಆತ ನಮ್ಮಲ್ಲೇ ಇರ್ತಾನೆ. ಯಾರು ಆತನ ಭಕ್ತರೋ ಆ ಭಕ್ತರನ್ನ ನೆನಪು ಮಾಡಿದ್ರು ಸಾಕಂತೆ, ಆ ಪಾಪ ಕಳಿತಾನಂತೆ ಆ ಭಗವಂತ. ಅಷ್ಟು ಶಕ್ತಿ ಆತನಿಗಿದೆ, ತನ್ನನ್ನೇ ಭಜಿಸ್ಬೇಕು ಕೊಡುವಂತಹದ್ದಿಲ್ಲ. ಅದಕ್ಕಾಗಿ ಏನೂ ಇಲ್ಲದೆ ಹೋದಂತಹ ಶಿವ ಆ ರಾಮನನ್ನು ಹಿಡ್ಕೊಂಡಿದ್ದಾನೆ. ನಾವು ಸಹಿತ ಆ ಸತ್ಪುರುಷರ ಮಾರ್ಗದಲ್ಲಿ ನಾವು ಹೋದಾಗ ನಮ್ಮಂತಃಕರಣಕ್ಕಂತೂ ಗೋಚರ ಆಗುದಿಲ್ಲ, ಯಾವ ರೀತಿಯಾಗಿ ಭಜಿಸಿದ್ರೆ ಆತ ಸಿಗುತ್ತಾನೆ ಹೇಳುವಂಥದ್ದು. ಅಟ್ಲೀಸ್ಟ್ ಸತ್ಪುರುಷರು ಏನ್ ಹೇಳಿದ್ದಾರೆ ಅದರ ಒಂದೆರಡು ಮಾತನ್ನ ಕೇಳೋದ್ರ ಮೂಲಕ ಒಂದೆರಡು ಪಾಪ ಕಡಿಮೆ ಆದ್ರೂ ಅಷ್ಟೇ ಒಂದೆರಡು ನಾವು ಆ ಹೆಜ್ಜೆಯನ್ನು ಮುಂದಿಡ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ರಾಮನಾಮವನ್ನ ಹಿಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.